ಹಾಯ್ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಏನು ಮಾಡಿರ್ತೀವಿ ನಾವು ಪ್ಲ್ಯಾನ್ ಅಂತಂದ್ರೆ 30-40 ನಮ್ದು ಈಸ್ಟ್ ಫೇಸಿಂಗ್ ಸೈಟ್ ಒಳಗೆ ನಾವು ಒಂದು 2 BHK ಮನೆಯದ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಆ 2 BHK ಮನೆಯದು ನಾನು ಏನಂತಂದರೆ 2D ಪ್ಲ್ಯಾನ್, ಆಮೇಲೆ 3D ಅಂದರೆ ಯಾವ ಥರ ಬರ್ತೈತಿ, ಆಮೇಲೆ 3D ಎಲಿವೇಶನ್ ಯಾವ ಥರ ಬರ್ತೈತಿ ಅನ್ನೋದು ನಾನು ತೋರಿಸ್ತೀನಿ. ಸೊ ಎಲ್ಲರೂ ಪ್ಲ್ಯಾನ್ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಮ್ದು ಏನು ಪ್ಲ್ಯಾನ್ ಇವತ್ತು ಅಂತಂದ್ರೆ ನಮ್ದು 30-40 ಸೈಟ್ ಇರ್ತೈತಿ. ಅಂದರೆ 30 ಫೀಟ್ ಆಗಲ್ಲ, 40 ಫೀಟ್ ಉದ್ದ ಈಸ್ಟ್ ಫೇಸಿಂಗ್ ನಮ್ದು ಸೈಟ್ ಇರ್ತೈತಿ. ಸೊ ಇವಾಗ ನಾವು ಯಾವ ರೀತಿ ಮನೆ ಪ್ಲ್ಯಾನ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಇಲ್ಲೇ ಇದು 2 ಬೆಡ್ರೂಮ್ ಇರ್ತೈತಿ. ಫಸ್ಟ್ 2D ತೋರಿಸ್ತೀನಿ, ಆಮೇಲೆ 3D, ನೆಕ್ಸ್ಟ್ ಅದನ್ನು ಫ್ರಂಟ್ ಎಲಿವೇಶನ್ ಯಾವ ಥರ ಬರ್ತೈತಿ ಮನೆ ಅದನ್ನು ನಾನು ತೋರಿಸ್ತೀನಿ ಇಲ್ಲೇ. ಸೊ ನಮ್ದು ಇಲ್ಲೇ ಈಸ್ಟ್ ಸೈಡಿಗೆ ರೋಡ್ ಇರ್ತೈತಿ. ನಾವು ರೋಡಿಂದ ಒಳಗಡೆ ಬಂದ್ರೆ 6 ಫೀಟ್ ಇಲ್ಲೇ ನಾನು ಸೆಟ್ ಬ್ಯಾಕ್ನ ಬಿಟ್ಟಿರ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟ ಮೇಲೆ ನಮ್ದು ಮುಂದ್ಗಡೆ ಬಂದ್ರೆ ಸಿಟ್ಔಟನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಸಿಟ್ಔಟ್ದ ಸೈಜ್ ಎಷ್ಟೈತೆ ಅಂತೇಳಿ ನಾವು ನೋಡೋದಾದ್ರೆ 11 ಫೀಟ್ ಹಿಂಗೆ ಅಗಲ ಐತಿ, 5 ಫೀಟ್ ಇಲ್ಲೇ ಉದ್ದ ಇರ್ತೈತಿ. ನೆಕ್ಸ್ಟ್ ಇಲ್ಲಿ ಸಿಟ್ಔಟ್ ಇಂದ ಇದು ನಮ್ದು ಮೇನ್ ಡೋರ್ ಇರ್ತೈತಿ. ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ದು ಈ ರೀತಿ ಇಲ್ಲಿ ಒಂದು ಲಿವಿಂಗ್ ರೂಮ್ 13.5 by 13.5 ಸೈಜಿಂದ ಒಂದು ಲಿವಿಂಗ್ ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇಲ್ಲೇ ನಮ್ದು ಪೂಜಾ ರೂಮ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಪೂಜಾ ರೂಮ್ ಸೈಜ್ ನಾವು ನೋಡೋದಾದ್ರೆ 4 ಫೀಟ್ ಆಗಲ್ಲ, 5 ಫೀಟ್ ಉದ್ದ ಮಾಡಿರ್ತೀವಿ. ಇಲ್ಲೇ ನೆಕ್ಸ್ಟ್ ನಮ್ದು ಕಿಚನ್ ಅನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ನಾವು ಕೊಟ್ಟಿರ್ತೀವಿ. ಇದರದ್ದು ಸೈಜ್ ಎಷ್ಟೈತೆ ಅಂದ್ರೆ 10.5 ಫೀಟ್ ಆಗಲ್ಲ, 8 ಫೀಟ್ ನಮ್ದು ಇಲ್ಲೇ ಉದ್ದ ಇರ್ತೈತಿ. ಸೊ ಇದನ್ನ ನಾವು ಯಾವ ರೀತಿ ಮಾಡಿರ್ತೀವಿ ಅಂದ್ರೆ ಕಿಚನ್ ಕಟ್ಟೆನೂ ಕೂಡ ನಾನು ಇಲ್ಲೇ ತೋರಿಸಿರ್ತೀನಿ ಯಾವ ರೀತಿ ನಾವು ಪ್ಲಾನ್ ಮಾಡ್ಬೋದು ಅಂತಂದು. ಈ ರೀತಿ ನಾವು ಕಿಚನ್ ಕಟ್ಟೆನ ಪ್ಲಾನ್ ಮಾಡ್ಬೋದು. ಈ ಕಿಚನ್ ಕಟ್ಟೆ ಬೇಕಂದ್ರೆ ನಾವು ಇಲ್ಲೇ ಮುಂದೆ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಈ ರೀತಿ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಕಿಚನ್ ಕಟ್ಟೆನ ನಾವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ವಾಲ್ಗೆ ನಾವು ಇದನ್ನ ಟಚ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ಕಿಚನ್ ಕಟ್ಟೆ ಸಿಗ್ತೈತಿ. ಆಮೇಲೆ ಇದನ್ನು ಕೂಡ ನಾವು ಇಲ್ಲೇ ಈ ವಾಲಿಗೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನಮ್ದು ಕಂಪ್ಲೀಟ್ ಕಿಚನ್ ಇಲ್ಲೇ ಕಟ್ಟೆ ದೊಡ್ಡದಾಗ್ತೈತಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ ಅಂದ್ರೆ ಈ ಕಿಚನ್ ಕಟ್ಟೆನ ಇಷ್ಟಕ್ಕೆ ನಾವು ಮಾಡ್ಕೊಂಡ್ರೆ ಹಿಂಗೆ ನಮ್ದು ಇಲ್ಲಿ ಎಲ್ ಶೇಪ್ ಕಿಚನ್ ಕಟ್ಟೆ ಆಗ್ತೈತಿ. ಇಲ್ಲೇ ಬೇಕಂದ್ರೆ ನಾವು ಅಗೇನ್ ಸಿಂಕ್ ನ ಪ್ರೊವೈಡ್ ಮಾಡ್ಕೋಬಹುದು. ಇದೇನಂದ್ರೆ ನಮ್ದು ವಿಂಡೋ ಇರ್ತೈತಿ, ಅದನ್ನ 3D ಒಳಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ನಾನು. ನೆಕ್ಸ್ಟ್ ಇಲ್ಲಿ ನಮ್ದು ಕಿಚನ್ ಇಂದ ನೆಕ್ಸ್ಟ್ ಇಲ್ಲಿ ಒಂದು ಅದಕ್ಕೆ ಹತ್ಕೊಂಡು ಇಲ್ಲೊಂದು ಡೈನಿಂಗ್ ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 10.5 ಫೀಟ್ ಹಿಂಗ ಅಗಲ ಇರ್ತೈತಿ, 5.5 ಫೀಟ್ ಇಲ್ಲಿ ಉದ್ದ ಇರ್ತೈತಿ. ಅಗೇನ್ ನಮ್ದು ಡೈನಿಂಗ್ ಇಂದ ನೆಕ್ಸ್ಟ್ ಈ ಕಡೆ ಬಂದ್ರೆ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ನಮ್ದು 4 ಫೀಟ್ ಹಿಂಗ ಉದ್ದ ಐತಿ, 7 ಫೀಟ್ ಅಗಲ ಐತಿ. ಇಲ್ಲೇ ನಾವು ಮುಂದೆ ಇಲ್ಲಿ ಬಾಕ್ಸ್ ಹಾಕಿರಲ್ಲ, ಇಲ್ಲಿ ಬೇಕಂದ್ರೆ ಒಂದು ಸಿಂಕ್ ಕೂಡ ನಾವು ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿಗೆ ಈ ಪ್ಯಾಸೇಜ್ ಬಿಡುತ್ತೆ ನಮ್ದು ಎಷ್ಟೈತೆ ಅಂದ್ರೆ 3 ಫೀಟ್ ಇಲ್ಲೇ ನಾವು ಜಾಗ ಬಿಟ್ಟಿರ್ತೀವಿ ಪ್ಯಾಸೇಜಿಗೆ ಅಂತೇಳಿ. ಬೇಕಂದ್ರೆ ಇಲ್ಲಿ ನಾವು ವಾಷಿಂಗ್ ಮಿಷಿನ್ ಕೂಡ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಾವು ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ದಿಕ್ಕಿ ಅಂದ್ರೆ ಬಂದ್ರೆ ನಾವು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ನಾವು ಇಲ್ಲಿ ನೋಡೋದಾದ್ರೆ ಎಷ್ಟೈತೆ ಅಂತೇಳಿ 10.5 ಫೀಟ್ ನಮ್ದು ಅಗಲ ಐತಿ, 11 ಫೀಟ್ ಇಲ್ಲೇ ಉದ್ದ ಐತಿ. ಸೊ ಅದಕ್ಕೊಂದು ನಾವಿಲ್ಲಿ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 4-7.5 ನಮ್ದು ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದ್ದ ಸೈಜ್ ಆಗಿರ್ತೈತಿ. ಅದೇ ರೀತಿ ನಾವಿಲ್ಲಿ ನಾರ್ತ್ ವೆಸ್ಟ್ ಒಳಗೆ ಅಂದ್ರೆ ವಾಯುವ್ಯ ಒಳಗೆ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಒಂದು ಗೆಸ್ಟ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ಬಂದು ಎಷ್ಟೈತೆ ಅಂದ್ರೆ 9 ಫೀಟ್ ಅಗಲ, 11 ಫೀಟ್ ಉದ್ದ ಐತಿ. ಸೊ ನಮ್ದು ಈಗ ನೆಕ್ಸ್ಟ್ ಸೆಟ್ ಬ್ಯಾಕ್ ನಾವು ನೋಡೋದಾತಂದ್ರೆ ಎಷ್ಟೆಷ್ಟು ಬಿಟ್ಟಿರ್ತೀವಿ ಅಂತಂದ್ರೆ ಇಲ್ಲಿ ಮನೆ ಸುತ್ತಲೂ ನಾವು 3 ದಿಕ್ಕಿಗೆ 1.5 ಫೀಟ್ 1.5 ಫೀಟ್ 1.5 ಫೀಟ್ ಅನ್ನು ಬಿಟ್ಟಿರ್ತೀವಿ. ಅಂದ್ರೆ 18 ಇಂಚ್ ಬಿಟ್ಟಿರ್ತೀವಿ. ಮುಂದ್ಗಡೆ ಮಾತ್ರ ನಾವು 6 ಫೀಟ್ ಅನ್ನು ಬಿಟ್ಟಿರ್ತೀವಿ. ಇದು 18 ಇಂಚ್ ಹೆಂಗ ಅಂತಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ಕ್ಲಿಯರ್ ಆಗಿ. ಸೊ ಇದು ನಮ್ದು ಮನೆಯ ಗೋಡೆ ಆಗಿರ್ತೈತಿ, ಇದು ನಮ್ದು ಕಾಂಪೌಂಡ್ ಗೋಡೆ ಆಗಿರ್ತೈತಿ. ಈ ಗೋಡೆ ಮತ್ತು ಈ ಗೋಡೆಯಿಂದ ಈ ಗೋಡೆಗೆ ನಮ್ದು 18 ಇಂಚ್ ಇರ್ತೈತಿ. ಸೊ ನಾವು ಟೋಟಲ್ ಆಗಿ ಏನಂತಂದ್ರೆ ಕಾಂಪೌಂಡ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹೇಳೋದಾದ್ರೆ 2 ಫೀಟ್ ನಾವು ಬಿಟ್ಟಂಗ ಆಗಿರ್ತೈತಿ. ಸೊ ಸೆಟ್ ಬ್ಯಾಕ್ನ 3 ಕಡೆ, ಮುಂದ್ಗಡೆ ಅಂತೂ 6 ಫೀಟ್ ಪ್ಲಸ್ ಈ ಕಾಂಪೌಂಡ್ ಅಂದ್ರೆ 6.5 ಫೀಟ್ ಆಗ್ತೈತಿ. ಸೊ ಇದು ನಮ್ದು ಏನಂತಂದ್ರೆ 2D ಆಯ್ತು. ಇನ್ನು 3D ಒಳಗೆ ಯಾವ ತರ ಕಾಣ್ತೈತೆ ಅಂತೇಳಿ ನಾನು ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲೇ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಮುಂದ್ಗಡೆಯಿಂದ ನಾವು ಒಳಗಡೆ ಎಂಟ್ರಿ ಆದ್ರೆ ನಮ್ದು ಇಲ್ಲಿ ಸ್ಟೇರ್ ಕೇಸ್ ಇಲ್ಲಿ 6 ಫೀಟ್ ಜಾಗ ಬಿಟ್ಟಿರ್ತೀವಲ್ಲ, ಆ 6 ಫೀಟ್ ಒಳಗೆ ನಾವು ಇಲ್ಲಿ ಈ ತರ ಸ್ಟೇರ್ ಕೇಸ್ ಅನ್ನ ನಾವು ಇಲ್ಲಿ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ಇಲ್ಲೇ ಇದು ನಮ್ದು ಸಿಟ್ಔಟ್ ಅಂತ ಏನ್ ಹೇಳಿದ್ನಲ್ಲ, ಅದು ಸಿಟ್ಔಟ್ ಇದು ನಮ್ದು 11.5 ಫೀಟ್ ಬೈ 5 ಫೀಟ್ ಇದ್ದು. ಸೊ ಇಲ್ಲಿಂದ ಒಳಗಡೆ ಬಂದ್ರೆ ನಮ್ದು ಏನಂತಂದ್ರೆ ಇಲ್ಲೊಂದು ಲಿವಿಂಗ್ ರೂಮ್ ಅವಾಗಲೇ ಹೇಳ್ದಂಗೆ ನಮ್ದು 13.5 by 13.5 ಫೀಟ್ ಲಿವಿಂಗ್ ರೂಮ್ ಇರ್ತೈತಿ. ಸೊ ಇಲ್ಲಿ ನಾವು ಏನ್ ಮಾಡ್ಕೋಬಹುದು ಅಂತಂದ್ರೆ ಈ ಲಿವಿಂಗ್ ರೂಮ್ ಒಳಗೆ ನಾನು ವಿಂಡೋ ಸೈಜ್ 6 ಫೀಟ್ ಬೈ 4 ಫೀಟ್ ತೊಗೊಂಡಿರ್ತೀನಿ. ಸೊ ಇದು ನಮಗೆ ಭಾಳ ಆಗ್ತೈತೆ ಅಂದ್ರೆ 6 ಫೀಟ್ ಹೈಟ್ ಇದನ್ನ 4 ಫೀಟ್ ಮಾಡ್ಕೋಬಹುದು. ಸೊ ಅವಾಗ ಏನಾಗ್ತೈತೆ ಅಂದ್ರೆ 4x4 ಆಗ್ತೈತಿ. ಯಾವ ರೀತಿ ಅಂತಂದ್ರೆ ಈಗ ಇದು ಸಪೋಸ್ ಇಲ್ಲೇ, ಸೊ ಇದು ನಮ್ದು ಏನಂತಂದ್ರೆ 4x4 ಈ ತರ ಆಗ್ತೈತಿ ನಮ್ಗೆ ಅವಾಗ. ಸೊ ಇಲ್ಲಿ ನಮ್ಗೇನಂತಂದ್ರೆ ಇದು ನಮ್ಗೆ 2 ವಿಂಡೋ ಬೇಡ, 1 ವಿಂಡೋ ಬೇಕಂದ್ರೆ ಅದನ್ನು ಕೂಡ ನಾವು ಇಲ್ಲೇ ಮಾಡಬಹುದು. ಸೊ ನಾನಿಲ್ಲೇ ಈ ತರ ಮಾಡಿರ್ತೀನಿ. ಸೊ ನೆಕ್ಸ್ಟ್
ಇಲ್ಲೇ ನಮ್ದು ಏನಂತಂದ್ರೆ ಕಿಚನ್ ಇಂದ ಸಾರಿ ಇಲ್ಲೇ ಲಿವಿಂಗ್ ರೂಮ್ ಇಂದ ನಾವು ಈ ಕಡೆ ಬಂದ್ರೆ 4x5 ಇದೆ ನಮ್ದು ಏನಂತಂದ್ರೆ ಒಂದು ಪೂಜಾ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಅದು ಇದೆ ಈ ಪೂಜಾ ರೂಮ್ ಇಲ್ಲಿ ಇರ್ತೈತಿ. ಸೊ ಇದಕ್ಕೆ ಡೋರ್ ಎಲ್ಲ ನಾವು ಪ್ಲೇಸ್ ಮಾಡಬಹುದು. ಇಲ್ಲಿ ನಾನು ಕ್ಲಿಯರ್ ಆಗಿ ಕಾಣಲಿ ಅಂತಂದು ಯಾವುದೇ ರೀತಿಯಾದಂಥ ಡೋರ್ ನ ಪ್ಲೇಸ್ ಮಾಡಿರೋದಿಲ್ಲ. ನೆಕ್ಸ್ಟ್ ಇಲ್ಲೇ ನಮ್ದು ಏನಂತಂದ್ರೆ ಲಿವಿಂಗ್ ರೂಮ್ ಇಂತ ಇಲ್ಲಿ ಎದುರುಗಡೆ ನಾವು ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಕಿಚನ್ ಯಾವ ರೀತಿ ಇರ್ತೈತಿ ಅಂದ್ರೆ 10.5 ಫೀಟ್ ಹಿಂಗ ಅಗಲ ಇರ್ತೈತಿ, 8 ಫೀಟ್ ಇಲ್ಲೇ ಉದ್ದ ಇರ್ತೈತಿ. ಕಿಚನ್ ಮತ್ತೆ ನಮ್ದು ಡೈನಿಂಗ್ ಮಧ್ಯೆ ಬೇಕಂದ್ರೆ ನಾವು ವಾಲ್ ಬೇಕಂದ್ರೆ ಕೊಡ್ಬೋದು, ಬೇಡ ಅಂದ್ರೆ ಅದು ಆಪ್ಷನಲ್. ಬೇಕಂದ್ರೆ ಈ ರೀತಿ ನಾವು ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ನಾವು ಕೊಡ್ಬೋದು. ಬೇಡ ನಮಗೆ ಕಂಪ್ಲೀಟ್ ಆಗಿ ಸೀಲಿಂಗ್ ತನ ಹೈಟ್ ಇರಲಿ, ನಮ್ಗೆ ಡೈನಿಂಗ್ ಸಪ್ರೇಟ್ ಇರಲಿ, ಕಿಚನ್ ಸಪ್ರೇಟ್ ಇರಲಿ ಅಂದ್ರೆ ಇದನ್ನು ಕೂಡ ನಾವು ಈ ರೀತಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲೇ ಏನಂತಂದ್ರೆ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ ಒಂದು ಟಾಯ್ಲೆಟ್ ರೂಮ್ ನ ಇಲ್ಲೇ ಕಾಮನ್ ಆಗಿ ನಾವು ಪ್ರೊವೈಡ್ ಮಾಡಿರ್ತೀವಿ ಅಂತಂದ್ರೆ ಇಲ್ಲಿ 3 ಫೀಟ್ ಪ್ಯಾಸೇಜ್ ಅಂತಂದ ನಾನು ಅವಾಗಲೇ ಹೇಳಿದೆ ನಿಮ್ಗೆ. ಸೊ ಅದನ್ನ ತೋರಿಸ್ಬಿಡ್ತೀನಿ ಇಲ್ಲೊಂದ್ಸಲ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ 3 ಅಂತ ಬರತೈತಿ. ಸೊ ಇದು 3 ಫೀಟ್ ನಮ್ದು ಏನಂತಂದ್ರೆ ವಿಡ್ತ್ ಇರುವಂತ ಪ್ಯಾಸೇಜ್ ಇರ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ಬೇಕಂತಂದ್ರೆ ಒಂದು ಸಿಂಕ್ನು ಕೂಡ ನಾವು ಈ ವಾಲ್ ಒಳಗೆ ಹಾಕೋಬಹುದು. ಅದೇ ರೀತಿ ನಾವು ಇಲ್ಲಿ ಡೋರ್ ಇರ್ತೈತಿ, ಇಲ್ಲಿಂದ ಹೋದ್ರೆ ನಮ್ದು ಟಾಯ್ಲೆಟ್ ರೂಮ್ ನ ನಾವು ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇಲ್ಲಿ ನಮ್ದು ಏನಂತಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾನು ಮಾಸ್ಟರ್ ಬೆಡ್ರೂಮ್ ಐತಿ ಅಂತ ಹೇಳಿದ್ದೆ. ಸೊ ಇದು ನಮ್ದು ಮಾಸ್ಟರ್ ಬೆಡ್ರೂಮ್ 10.5 ಫೀಟ್ ಆಗಲ್ಲ, 11 ಫೀಟ್ ಉದ್ದ ಐತಿ. ಸೊ ಅದಕ್ಕೆ ಅಟ್ಯಾಚ್ ಆಗಿ ಇಲ್ಲೊಂದು ಟಾಯ್ಲೆಟ್ ರೂಮ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. 4 ಫೀಟ್ ಹಿಂಗ ಅಗಲ ಇರ್ತೈತಿ, 7.5 ಫೀಟ್ ನಮ್ದು ಉದ್ದ ಇರ್ತೈತಿ. ಅದಕ್ಕೆ ವೆಂಟಿಲೇಷನ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಾವು ಬೆಡ್ರೂಮ್ ಒಳಗೆ ಏನಂತಂದ್ರೆ ಈ ಕಾರ್ನರ್ ಒಳಗೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಾವು ಬೇಕಂದ್ರೆ ವಾರ್ಡ್ರೋಬ್ ಕೂಡ ಮಾಡ್ಕೋಬಹುದು. ಸೊ ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಇನ್ನು ನೆಕ್ಸ್ಟ್ ಇಲ್ಲೇ ನಾವು ಗೆಸ್ಟ್ ಬೆಡ್ರೂಮ್ ನ ಅವಾಗಲೇ ಹೇಳಿದೆ 9 ಫೀಟ್ ಆಗಲ್ಲ, 11.5 ಫೀಟ್ ನಮ್ದು ಇಲ್ಲೇ ಏನಂತಂದ್ರೆ 9 ಫೀಟ್ ಆಗಲ್ಲ, 11 ಫೀಟ್ ಉದ್ದ ಇರುವಂತ ನಮ್ದು ಮಾಸ್ಟರ್ ಬೆಡ್ರೂಮ್ ನ ನಾವಿಲ್ಲೇ ನೋಡಬಹುದು. ಗೆಸ್ಟ್ ಬೆಡ್ರೂಮ್ ನಾವಿಲ್ಲೇ ನೋಡಬಹುದು. ನೆಕ್ಸ್ಟ್ ಇಲ್ಲೇ ನಾನು ಅವಾಗಲೇ ಹೇಳಿದೆ ನಿಮ್ಗೆ ಸೆಟ್ ಬ್ಯಾಕ್ 1.5 ಫೀಟ್ ಯಾವ ರೀತಿ ಇರ್ತೈತಿ ಅಂತಂದ್ರೆ ಈ ರೀತಿ ನಮ್ದು ಕಾಣ್ತೈತಿ. ಸೊ ಇದು ನಮ್ದು ಏನಂದ್ರೆ ಆಕ್ಚುಲ್ 1.5 ಫೀಟ್ ಎಷ್ಟು ಸಿಗ್ತೈತಿ ನಮ್ಗೆ ಅಂತಂದ್ರೆ ಇಷ್ಟು ನಮ್ಗೆ 1.5 ಫೀಟ್ ಇಲ್ಲೇ ನೋಡಕ್ ಸಿಗ್ತೈತಿ. ಅದೇ ರೀತಿ ಹಿಂದನು ಕೂಡ ನಮ್ದು 1.5 ಫೀಟ್ ಯಾವ ರೀತಿ ನಾವು ಕಾಣ್ಬೋದು ಅಂದ್ರೆ ಈ ರೀತಿ ನಮ್ದು ಕಾಣ್ತೈತಿ. ನೆಕ್ಸ್ಟ್ ಇಲ್ಲಿನೂ ಕೂಡ ಅದು 1.5 ಫೀಟ್ ಸೇಮ್ ನಮ್ದು ಏನ ಸೌತ್ ಸೈಡ್ ಅನ್ನು ಕೂಡ ಇಲ್ಲಿ 1.5 ಫೀಟ್ ಈ ರೀತಿ ನಮ್ದು ಇರ್ತೈತಿ. ಸೊ ಇದು ನಮ್ದು ಏನಂತಂದ್ರೆ 3D ಒಳಗೆ ಯಾವ ರೀತಿ ಕಾಣ್ತೈತೆ ಅಂತೇಳಿ ನೋಡಿದ್ವಿ. ಇನ್ನು ನಮ್ದು ನೆಕ್ಸ್ಟ್ 3D ಎಲಿವೇಶನ್ ಫ್ರಂಟ್ ಎಲಿವೇಶನ್ ಯಾವ ತರ ಕಾಣ್ತೈತೆ ಅಂತೇಳಿ ಕಂಪ್ಲೀಟ್ ಆಗಿ ನಾನು ಇಲ್ಲೇ ತೋರಿಸ್ತೀನಿ. ಸೊ ಅದನ್ನ ನೋಡ್ಬೋದು ಇಲ್ಲಿ ಈ ರೀತಿ ನಾವು ಅದನ್ನ ಪ್ಲಾನ್ 3D ಎಲಿವೇಶನ್ ಮಾಡಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ರೆಂಡರ್ ಆದ್ಮೇಲೆ ಯಾವ ರೀತಿ ಕಾಣ್ತೈತೆ ಅಂತಂದು ಈಗ ತೋರಿಸ್ತೀನಿ. ಸೊ ರೆಂಡರ್ ಆದ್ಮೇಲೆ ಇದು ಕಂಪ್ಲೀಟ್ ಆಗಿ ಈ ರೀತಿ ಕಾಣ್ತೈತಿ. ಸೊ ಇಲ್ಲಿ ನಾವು ನೋಡ್ಬೋದು ಯಾವ್ದಾವ್ದು ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಅಂತೇಳಿ ನಾನು ಇಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ. ಇಲ್ಲೇ ಟೆರಾಕೋಟ್ ಜೆಲ್ಲಿ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಗ್ಲಾಸ್ ನ ಯೂಸ್ ಮಾಡಿರ್ತೀವಿ. ಅದೇ ರೀತಿ ನಾವು ಇಲ್ಲೇ 2 ವೇ ಲೈಟ್ ನ ಪ್ರೊವೈಡ್ ಮಾಡಿರ್ತೀವಿ ಕಾಂಪೌಂಡಿಗೆ. ನೆಕ್ಸ್ಟ್ ಇಲ್ಲಿ ಎಲಿವೇಶನ್ ಒಳಗೂ ಕೂಡ ನಾವು 2 ವೇ ಲೈಟ್ ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿನೂ ಕೂಡ ನಾವು 2 ವೇ ಲೈಟ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲೇ ನಾವು ಮೇಲ್ಗಡೆ 2 ಸೀಲಿಂಗ್ ಲೈಟ್ ಪ್ರೊವೈಡ್ ಮಾಡಿರ್ತೀವಿ. ಅದೇ ರೀತಿ ಇಲ್ಲೊಂದು 2 ವೇ ಲೈಟ್, ಆಮೇಲೆ ಇಲ್ಲಿ ನಮ್ದು ಗ್ರಿಲ್ ಇರ್ತೈತಿ. ಸೊ ಈ ರೀತಿ ನಮ್ದು ಏನಂತಂದ್ರೆ ಕಂಪ್ಲೀಟ್ ಆಗಿ ಮನೆ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ನಮ್ದು ಏನಾದ್ರೆ ಕಾಣ್ತೈತಿ. ಸೊ ಇದು ತಮ್ಗೆಲ್ಲರಿಗೂ ಲೈಕ್ ಆಗೈತಿ ಅಂತೇಳಿ ಅನ್ಕೊಂತೀನಿ. ಲೈಕ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.